ವಿನಾಯಕ ಚತುರ್ಥಿಯ ಪ್ರಮುಖ ಆಚರಣೆಗಳು, ಉಪವಾಸದ ವಿಧಾನಗಳು, ಮಾಡಬೇಕಾದದ್ದು ಮತ್ತು ಮಾಡಬಾರದ್ದು. ಚತುರ್ಥಿಯ ಶುಭ ದಿನದಂದು ತಪ್ಪಿಯೂ ಈ 5 ತಪ್ಪುಗಳನ್ನು ಮಾಡದಿರಿ. ಗಣೇಶ ಚತುರ್ಥಿಯು ಚಿಕ್ಕವರಿಂದ ಹಿಡಿದು ಹಿರಿಯವರವರೆಗೆ ಎಲ್ಲರೂ ಇಷ್ಟಪಡುವ ಹಬ್ಬವಾಗಿದೆ. ಗಣೇಶ ಬುದ್ಧಿವಂತಿಕೆ, ಯಶಸ್ಸು ಮತ್ತು ಅದೃಷ್ಟದ ನಾಯಕ. ಅದಕ್ಕಾಗಿಯೇ ಪ್ರತಿಯೊಬ್ಬರ ವಿನಾಯಕನನ್ನು ಪೂಜಿಸಲು ಇಷ್ಟಪಡುತ್ತಾರೆ. ಯಾವುದೇ ಕೆಲಸ ಆರಂಭ ಮಾಡುವ ಮೊದಲು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಪೂಜಿಸಿದ ನಂತರ ಇತರ ದೇವತೆಗಳನ್ನು ಪೂಜಿಸಲಾಗುತ್ತದೆ. ವಿನಾಯಕ ಚತುರ್ಥಿಯನ್ನು ದೇಶದಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ 10 ದಿನಗಳ ಕಾಲ ಆಚರಿಸಲಾಗುತ್ತದೆ. ಬಹುತೇಕ ಜನರು ತಮ್ಮ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ. ಈ ಮೂಲಕ ಗಣೇಶನ ಕೃಪೆಗೆ ಪಾತ್ರರಾಗುತ್ತಾರೆ. ಆದರೆ ಕೆಲ ಬಾರಿ ಗೊತ್ತಿಲ್ಲದೆ ಮಾಡುವ ತಪ್ಪುಗಳಿಂದ ಗಣೇಶ ನಿಮ್ಮ ಮೇಲೆ ಮುನಿಸಿಕೊಳ್ಳಬಹುದು. ಹಾಗಾದರೆ ನಿಮ್ಮ ಮನೆಗಳಲ್ಲಿ ಈ ವರ್ಷ ಗಣೇಶ ಚತುರ್ಥಿಯನ್ನು ಹೇಗೆ ಆಚರಿಸಬೇಕು? ಉಪವಾಸದ ವಿಧಾನಗಳು, ಪೂಜೆಯ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಬಹುದು. ಗಣೇಶ ಚತುರ್ಥಿಯ ಮುಖ್ಯ ಆಚರಣೆಗಳು. ಇದು ಗಣೇಶನ ವಿಗ್ರಹವನ್ನು ಸಜೀವಗೊಳಿಸುವ ಒಂದು ವಿಧದ ಆಚರಣೆಯಾಗಿದೆ. ಗಣೇಶ ಚತುರ್ಥಿಯನ್ನು ಹಬ್ಬದ ಮೊದಲ ದಿನದಂದು ವಿವಿಧ ಪುರೋಹಿತರು ಈ ಆಚರಣೆಯ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುತ್ತಾರೆ. ಷೋಡೋಪಚಾರ, ಪ್ರಾಣ ಪ್ರತಿಷ್ಠೆ. ಇದು 16 ಮೆಟ್ಟಿಲುಗಳ ಆಚರಣೆ. ಈ ಆಚರಣೆಯ ಸಮಯದಲ್ಲಿ ಗಣೇಶ ವಿಗ್ರಹಕ್ಕೆ ಹೂಗಳನ್ನು, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಮೋದಕಗಳನ್ನು ಅಂದರೆ ಅರ್ಪಿಸಲಾಗುತ್ತದೆ. ಉತ್ತರ ಪೂಜಾ. ಈ ಉತ್ತರ ಪೂಜೆಯನ್ನು ಕೊನೆಯ ದಿನದಂದು ಗಣೇಶನಿಗೆ ಬೀಳ್ಕೊಡಲು ಮಾಡಲಾಗುತ್ತದೆ. ಈ ಆಚರಣೆಯ ಸಮಯದಲ್ಲಿ ಗಣೇಶನ ವಿಗ್ರಹಕ್ಕೆ ಪ್ರಾರ್ಥನೆ ಮತ್ತು ಆರತಿಗಳನ್ನು ಅರ್ಪಿಸಲಾಗುತ್ತದೆ. ಗಣಪತಿ ವಿಸರ್ಜನೆ. ಗಣಪತಿ ವಿಸರ್ಜನೆ ಎಂದರೆ ಗಣೇಶ ಮೂರ್ತಿಯನ್ನು ನದಿ ಅಥವಾ ಕೆರೆಯಲ್ಲಿ ವಿಸರ್ಜಿಸುವ ಪ್ರಕ್ರಿಯೆ. ಕೈಲಾಸ ಪರ್ವತದ ಮೇಲೆ ಗಣೇಶನು ತನ್ನ ವಾಸಸ್ಥಾನಕ್ಕೆ ಹಿಂತಿರುಗುವುದನ್ನು ಸೂಚಿಸಲು ಇದನ್ನು ಮಾಡಲಾಗುತ್ತದೆ. ಗಣೇಶ ಚತುರ್ಥಿ ಆಚರಣೆಗಳನ್ನು ಮಾಡುವಾಗ ಮಾಡಬೇಕಾದ ಕೆಲಸಗಳು. ಗಣೇಶ ಚತುರ್ಥಿಯಂದು ರಸ್ತೆಗಳಲ್ಲಿ ಎಲ್ಲಿ ನೋಡಿದರೂ ಗಣೇಶನ ಬೃಹತ್ ಮೂರ್ತಿಯನ್ನು ಹಲವು ಬಣ್ಣಗಳಲ್ಲಿ ತಯಾರಿಸಿ ಪೂಜಿಸಲಾಗುತ್ತದೆ. ಈ ಶುಭ ದಿನದಂದು ಗಣೇಶ ಚತುರ್ಥಿಯನ್ನು ಪ್ರಕೃತಿಗೆ ಹಾನಿಯಾದ ರೀತಿಯಲ್ಲಿ ಆಚರಿಸುವುದು ಸಹ ಮುಖ್ಯವಾಗಿದೆ. ಗಣಪತಿ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುವಾಗ ಪರಿಸರ ಮಾಲಿನ್ಯವನ್ನು ತಪ್ಪಿಸಲು ಜೇಡಿ ಮಣ್ಣು ಮತ್ತು ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಗಣೇಶನನ್ನು ಮಾತ್ರ ಪೂಜಿಸುವುದು ಉತ್ತಮ. ಗಣೇಶ ವಿಗ್ರಹವನ್ನು ಇಡುವ ಮೊದಲು ವೇದಿಕೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ಅದನ್ನು ಅಂದವಾಗಿ ಕಾಣುವಂತೆ ಅಲಂಕರಿಸಿ. ಸಕಾರಾತ್ಮಕ ಚಿಂತನೆಗಳೊಂದಿಗೆ ಹಬ್ಬ ಆಚರಿಸುವುದು ಮುಖ್ಯ. ಗಣೇಶನಿಗೆ ಹೂಗಳು, ಧೂಪ, ಹಣ್ಣುಗಳು, ದೀಪಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಗಣಪತಿಗೆ ಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡಿ. ಹಾಗೆಯೇ ಗಣೇಶನಿಗೆ ಇಷ್ಟವಾದ ಮೋದಕಗಳನ್ನು ಮಾಡಿ ಪೂಜಿಸಿ. ಗಣೇಶ ಚತುರ್ಥಿ ಆಚರಿಸುವಾಗ ಮಾಡಬಾರದ ತಪ್ಪುಗಳು. ಪರಿಸರಕ್ಕೆ ಹಾನಿಕಾರಕವಾದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಮಾಡಿದ ವಿಗ್ರಹಗಳನ್ನು ಸಮುದ್ರಕ್ಕೆ ಎಸೆಯಬೇಡಿ. ಗಣೇಶ ಮೂರ್ತಿಗಳನ್ನು ಅಲಂಕರಿಸಲು ಪರಿಸರ ಸ್ನೇಹಿ ಬಣ್ಣಗಳನ್ನು ಮಾತ್ರ ಬಳಸಿ. ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೆಯಾಗುವ ಬಣ್ಣಗಳನ್ನು ಮಾತ್ರ ಆರಿಸಿ. ಹಬ್ಬದ ಸಮಯದಲ್ಲಿ ಹೆಚ್ಚು ನೀರು, ವಿದ್ಯುತ್ ಮತ್ತು ಆಹಾರವನ್ನು ವ್ಯರ್ಥ ಮಾಡಬೇಡಿ. ಹಬ್ಬದ ಸಂದರ್ಭದಲ್ಲಿ ಜಗಳ, ಮದ್ಯಪಾನ, ಮಾಂಸಾಹಾರ ಇತ್ಯಾದಿಗಳಿಗೆ ಅವಕಾಶ ನೀಡಬಾರದು. ಗಣೇಶ ಚತುರ್ಥಿ ಉಪವಾಸದ ವಿಧಾನಗಳು. ನೀರಿಲ್ಲದೆ ಉಪವಾಸ. ಇದು ಕಠಿಣ ಉಪವಾಸ ವಿಧಾನವಾಗಿದೆ. ಈ ಉಪವಾಸವನ್ನು ಆಚರಿಸಲು ಬಯಸುವವರು ಇಡೀ ದಿನ ನೀರು ಮತ್ತು ಆಹಾರ ಎರಡನ್ನೂ ತ್ಯಜಿಸಬೇಕು. ಹಣ್ಣಿನ ಉಪವಾಸ. ಈ ರೀತಿಯ ಉಪವಾಸದಲ್ಲಿ ನೀವು ಹಣ್ಣುಗಳು, ಬೀಜಗಳು, ಹಾಲು ಮತ್ತು ಮೊಸರು ಮುಂತಾದ ಆಹಾರಗಳನ್ನು ತೆಗೆದುಕೊಳ್ಳಬಹುದು. ಸಾತ್ವಿಕ ಉಪವಾಸ. ಸುಲಭವಾಗಿ ಜೀರ್ಣವಾಗುವ ಆಹಾರಗಳಾದ ಹಣ್ಣುಗಳು, ತರಕಾರಿಗಳನ್ನು ಸೇವಿಸಿ. ಹೀಗಾಗಿ ನೀವು ಯಾವ ರೀತಿಯ ಉಪವಾಸವನ್ನು ಮಾಡುತ್ತಿದ್ದೀರಿ ಎಂದು ನಿರ್ಧರಿಸಿ. ಗಣೇಶ ಚತುರ್ಥಿಯ ಸಮಯದಲ್ಲಿ ಮಾಂಸಾಹಾರವನ್ನು ತ್ಯಜಿಸುವುದು ಉತ್ತಮ. ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರಗಳನ್ನು ತ್ಯಜಿಸುವುದು ಉತ್ತಮ. ಉಪವಾಸದ ಆಹಾರವನ್ನು ತಯಾರಿಸುವಾಗ ಕನಿಷ್ಠ ಮಸಾಲೆಗಳು ಮತ್ತು ಎಣ್ಣೆಯಿಂದ ಆಹಾರವನ್ನು ಸರಳ ಮತ್ತು ಸುಲಭವಾಗಿ ಜೀರ್ಣವಾಗುವಂತೆ ಮಾಡಿ. ಉಪವಾಸದ ಸಮಯದಲ್ಲಿ
ನಿಯಮಿತ ಅಯೋಡಿಕರಿಸಿದ ಉಪ್ಪನ್ನು ತಪ್ಪಿಸಲಾಗುತ್ತದೆ. ಬದಲಿಗೆ ಕಲ್ಲು ಉಪ್ಪನ್ನು ಬಳಸಬಹುದು. ನೀವು ನೀರಿಲ್ಲದೆ ಉಪವಾಸ ಮಾಡುವ ಉದ್ದೇಶ ಹೊಂದಿದ್ದರೆ ಉಪವಾಸದ ಮೊದಲು ಮತ್ತು ನಂತರ ನಿಮ್ಮನ್ನು ಹೈಡ್ರೀಕರಿಸುವುದು ಮುಖ್ಯ. ಉಪವಾಸವನ್ನು ಪ್ರಾರಂಭಿಸುವ ಮೊದಲು ಬೆಳಿಗ್ಗೆ ಸಾಕಷ್ಟು ನೀರು ಕುಡಿಯಿರಿ. ಉಪವಾಸ ಮುರಿಯುವ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಮೊದಲು ಹಣ್ಣುಗಳು, ಹಾಲು ಮುಂತಾದ ಲಘು ಆಹಾರವನ್ನು ಸೇವಿಸಿ, ನಂತರ ಕ್ರಮೇಣ ಪೂರ್ಣ ಆಹಾರವನ್ನು ತೆಗೆದುಕೊಳ್ಳಿ. ಅಧಿಕ ಆಹಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಉಪವಾಸ ಮಾಡುವ ಮೊದಲು ನಿಮಗೆ ಹುಷಾರಿಲ್ಲದಿದ್ದರೆ ವೈದ್ಯರ ಸಹಾಯವನ್ನು ಪಡೆಯುವುದು ಅವಶ್ಯಕ. ವೈದ್ಯರ ಶಿಫಾರಸ್ಸಿನ ಮೇರೆಗೆ ಉಪವಾಸವನ್ನು ಸಮಾಲೋಚಿಸಬಹುದು. ಈ ಬಾರಿಯ ಗಣೇಶ ಚತುರ್ಥಿಯಂದು ನಿಮ್ಮ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿದರೆ ನೀವು ಕೆಲವು ವಿಷಯಗಳನ್ನು ನೋಡಿಕೊಳ್ಳಲೇಬೇಕು. ಗಣೇಶ ಚತುರ್ಥಿಯಂದು ಯಾವ 5 ಕೆಲಸಗಳನ್ನು ಮಾಡಬಾರದು ಗೊತ್ತಾ? ಗಣೇಶ ಚತುರ್ಥಿ ಹಬ್ಬವನ್ನು ಮುಂದಿನ 10 ದಿನಗಳ ಕಾಲ ಆಚರಿಸಲಾಗುವುದು. ಈ ಸಮಯದಲ್ಲಿ ಜನರು ಗಣಪತಿಯನ್ನು ತಮ್ಮ ಮನೆಗಳಲ್ಲಿ ಕೂರಿಸುತ್ತಾರೆ. ಈ ಸಮಯದಲ್ಲಿ ಗಣೇಶನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಆ ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಬಾರಿಯ ಗಣೇಶ ಚತುರ್ಥಿಯಂದು ನಿಮ್ಮ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿದರೆ ನೀವು ಕೆಲವು ವಿಷಯಗಳನ್ನು ನೋಡಿಕೊಳ್ಳಬೇಕು. ಗಣೇಶ ಚತುರ್ಥಿಯಂದು ಯಾವ 5 ಕೆಲಸಗಳನ್ನು ಮಾಡಬಾರದು ಗೊತ್ತಾ? ಬೆಳ್ಳುಳ್ಳಿ, ಈರುಳ್ಳಿ ಬಳಸಬೇಡಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಅಡುಗೆ ಮಾಡಲು ಪ್ರತಿಯೊಂದು ಮನೆಯಲ್ಲಿ ಬಳಸಲಾಗುವ ವಸ್ತುಗಳು. ನಿಮ್ಮ ಮನೆಯಲ್ಲಿ ಗಣೇಶನನ್ನು ಸ್ಥಾಪಿಸಿದರೆ ಗಣೇಶನಿಗೆ ಭೋಗವನ್ನು ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸದಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು. ಗಣೇಶನಿಗೆ ತುಳಸಿಯನ್ನು ಅರ್ಪಿಸಬೇಡಿ. ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದು ನಿಷೇಧಿಸಲಾಗಿದೆ. ಗಣೇಶ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದರಿಂದ ಶುಭ ಫಲ ನೀಡುವುದಿಲ್ಲ. ವಾಸ್ತವವಾಗಿ ತುಳಸಿ ಗಣೇಶನಿಗೆ ಮದುವೆಯ ಪ್ರಸ್ತಾವವನ್ನು ಮಾಡಿದ್ದಳು. ಇದನ್ನು ಗಣೇಶನು ಸ್ವೀಕರಿಸದ ಕಾರಣ ಮತ್ತು ತುಳಸಿ ಗಣೇಶನನ್ನು ಶಪಿಸುತ್ತಾಳೆ. ಇದರಿಂದ ಕುಪಿತನಾದ ಗಣೇಶನು ರಾಕ್ಷಸನನ್ನು ಮದುವೆಯಾಗುವಂತೆ ಶಾಪ ನೀಡಿದನು. ಗಣೇಶನ ಹೊಸ ವಿಗ್ರಹವನ್ನು ಸ್ಥಾಪಿಸಿ. ಈ ವರ್ಷ ನಿಮ್ಮ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲು ನೀವು ಬಯಸಿದರೆ ಆಗ ನಿಮ್ಮ ಹೊಸ ವಿಗ್ರಹಗಳನ್ನು ಖರೀದಿಸಿ ಮತ್ತು ಅದನ್ನು ಮನೆಗೆ ತನ್ನಿ. ನಿಮ್ಮ ಬಳಿ ಹಳೆಯ ವಿಗ್ರಹವಿದ್ದರೆ ಅದನ್ನು ನೀರಿನಲ್ಲಿ ಮುಳುಗಿಸಿ. ಹಾಗೆಯೇ 2 ಗಣೇಶನ ಮೂರ್ತಿಗಳನ್ನು ಮನೆಯಲ್ಲಿ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಕತ್ತಲೆಯಲ್ಲಿ ಮೂರ್ತಿಯ ದರ್ಶನ ಮಾಡಬೇಡಿ. ಗಣೇಶನ ವಿಗ್ರಹದ ಬಳಿ ಕತ್ತಲೆ ಇದ್ದರೆ ಆ ಸಂದರ್ಭದಲ್ಲಿ ಅವನನ್ನು ಭೇಟಿ ಮಾಡಬೇಡಿ. ಭೇಟಿ ನೀಡುವ ಮೊದಲು ಅಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕತ್ತಲೆಯಲ್ಲಿ ದೇವರ ವಿಗ್ರಹವನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಪೂಜೆಯ ಮೊದಲು ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸಬೇಡಿ. ನಂಬಿಕೆಗಳ ಪ್ರಕಾರ ಯಾವುದೇ ದೇವತೆಯ ಪೂಜೆಯಲ್ಲಿ ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸಬಾರದು. ಶನಿ ದೇವರ ಪೂಜೆಯಲ್ಲಿ ನೀವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಬಳಸಬಹುದು. ಆದ್ದರಿಂದ ಗಣೇಶನ ಪೂಜೆಯಲ್ಲೂ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.